KKR ವೀಕ್ನೆಸ್ ಏನು? KKR ವೀಕ್ನೆಸ್ ಅವ್ರದ್ದು ಯಾರ್ದು ಸ್ಥಿರತೆ ಇಲ್ಲ, ಬ್ಯಾಟಿಂಗು ಬೌಲಿಂಗು. ಸೊ ಕೆಲವು ಮ್ಯಾಚ್ ಅಲ್ಲಿ ಆಡ್ತಾರೆ, ಕೆಲವು ಮ್ಯಾಚ್ ಆಡಲ್ಲ. ಸೊ ಇದೇ ಅವರಿಗೆ ಇದಿಲ್ಲ. ಮತ್ತೆ ಕ್ಯಾಪ್ಟನ್ಸಿ, ರಹಾನೆ ಎಕ್ಸ್ಪೀರಿಯನ್ಸ್ ಬ್ಯಾಟರ್ ಅಂತ ಕೊಟ್ಟಿದ್ದಾರೆ. ಸೊ ಅವರ ಕ್ಯಾಪ್ಟನ್ಸಿಲಿ KKR ಲಾಸ್ಟ್ 5 ಮ್ಯಾಚ್ ಅನ್ನ ಸೋತಿದೆ ಪ್ರಾರಂಭದಲ್ಲಿ, ಇವಾಗ 4 ಮ್ಯಾಚ್ ಗೆದ್ದಿದೆ, ಮತ್ತೆ ಟ್ರ್ಯಾಕಿಗೆ ಬಂದಿದೆ. ಸೊ ನೋಡ್ಬೇಕು RCB ವಿರುದ್ಧ ಅದೇ ತರ ಆಟ ಆಡ್ತಾರ, ತಮ್ಮ ಗೆಲುವಿನ ಏನಂತಾರೆ ಅದ್ರ ವೇನ ಇನ್ನೂ ಕಂಟಿನ್ಯೂ ಮಾಡ್ತಾರ, ಇಲ್ಲ RCB ಅವ್ರ ಮೇಲೆ ಗೆದ್ಬಿಟ್ಟು ಏನು ಹೇಳ್ತಾರೆ ಕ್ವಾಲಿಫೈನ ಫಿಕ್ಸ್ ಮಾಡ್ಕೊಳ್ಳುತ್ತಾ ಪ್ಲೇಸ್ ಅಂತ ನೋಡ್ಬೇಕು. ಇಷ್ಟು ಗೇಮ್ಗಳಲ್ಲಿ KKR ಎಷ್ಟು ಗೇಮ್ನ ಗೆದ್ದಿದೆ? ಅವರು 4 ಈಗ 4 ಕಂಟಿನ್ಯೂಸ್. ಗೆದ್ದಿದ್ದಾರೆ. ಈಗ ಲಾಸ್ಟ್ 4 ಗೆದ್ದಿರೋದ್ ಬಿಟ್ರೆ ಹಾ. ಸ್ಟಾರ್ಟಿಂಗ್ ಇಂದ ಅವರು ಸೋತಿದ್ದೇ ಜಾಸ್ತಿ. ಅಂಡ್ ಇನ್ನೊಂದು ಅವ್ರದ್ದು ವೀಕ್ನೆಸ್ ಅಂತ ಹೇಳಿದಾಗ ಅವರಿಗೆ ಇಂಜುರಿ ತುಂಬಾ ಪ್ರಾಬ್ಲಮ್ ಆಯ್ತು ಈ ಸಲ. ಅವ್ರದ್ದು ಮೇನ್ ಬೌಲರ್ ಪತಿರಾಣ ಅಂತಿದ್ರು, ಅವರು ಇಂಜುರಿ ಆದ್ರು. ಹೌದು. ಮತ್ತೆ ಕೆಮ್ರಾನ್ ಗಿರಿನ ಹೈಯೆಸ್ಟ್ ತಗೊಂಡು ಬಿಡ್ ಮಾಡಿ, ಬಟ್ ಅವ್ರಿಗೆ ಬೌಲಿಂಗ್ ಆಡ್ಸಕ್ಕೆ ಮುಂಚೆ ಚಾನ್ಸೇ ಇರಲಿಲ್ಲ, ಬರೀ ಬ್ಯಾಟಿಂಗ್ ಮಾತ್ರ ಆಡ್ಬೇಕು ಅಂತಿತ್ತು. ಸೊ ಈಗ ಒಂದಷ್ಟು ಇಂಜುರಿಗಳು ಅದು ಇದೆಲ್ಲ ಅವರಿಗೆ ತಲೆನೋವಾಗಿತ್ತು, ಹಾಗಾಗಿ ಸ್ವಲ್ಪ ಡ್ರಾಬ್ಯಾಕ್ ಆಗಿತ್ತು. ಬಟ್ ಸೀಸನ್ ಕೊನೆಯಲ್ಲಿ ಅವರು ಅದನ್ನೆಲ್ಲ ವಾಪಸ್ ತಗೊಂಡಿದ್ದಾರೆ. ಓಕೆ, ನಮ್ಮವ್ರಿಗೆ ಯಾವ್ದು ಪ್ಲಸ್ ಆಗ್ಬೋದು? ನಮ್ಮವರಿಗೆ ಪ್ಲಸ್ ಅಂತಂದ್ರೆ ನಮಗೆ ಒಂದು ಗೆಲುವಿನ ಲಯ ಇರೋದು. ಆಲ್ರೆಡಿ ಮುಂಬೈ ಮೇಲೆ ಗೆದ್ದಿದೀವಿ, ಕೊನೆ ಓವರ್ ಬೌಲರ್ ಕೂಡ ತಂಡವನ್ನ ಗೆಲ್ಸಿದ್ದಾರೆ, ಈ ಒಂದು ಕಾನ್ಫಿಡೆನ್ಸ್ ಇದ್ದೇ ಇದೆ. ಇನ್ನು ಅದ್ ಬಿಟ್ರೆ ಬ್ಯಾಟಿಂಗ್ ಲೈನ್ ಅಪ್, ಬೌಲಿಂಗು ಚೆನ್ನಾಗಿದೆ. ನಾವು RCB ಅಂತ ಬಂದ್ರೆ ಬ್ಯಾಟಿಂಗ್ಗೆ. ಸೊ ಬ್ಯಾಟಿಂಗ್ ಅಲ್ಲಿ ಏನಾದ್ರು ಚೆನ್ನಾಗಿ ಆಡಿ ನಮಗೆ ಪ್ಲಸ್ ಪಾಯಿಂಟ್ ಅಂದ್ರೆ ಬ್ಯಾಟಿಂಗ್ ಲೈನ್ ಅಪ್ RCB. ನಮ್ಮವ್ರಿಗೆ ಯಾವ್ದು ಮೈನಸ್ ಆಗ್ಬೋದು? ಮೈನಸ್ ಅಂದ್ರೆ ಅಲ್ಲಿ ಈಗ ಓಪನಿಂಗ್ ಅಲ್ಲಿ ಜೋಕೋ ಬೆತೆಲ್, ಫಿಲ್ ಸಾಲ್ಟ್ ಬಲ್ಲು ಜೋಕೋ ಬೆತೆಲ್ ಆಡಿಸ್ತಿದ್ದಾರೆ. ಲಾಸ್ಟ್ ಅವ್ರದ್ದು ಪರ್ಫಾರ್ಮೆನ್ಸ್ ನೋಡಿದ್ರೆ ಯಾರು ಅವ್ರದ್ದು ಅಬ್ಬರದ ಬ್ಯಾಟಿಂಗ್ ಬರ್ತಿಲ್ಲ. ಸಾಲ್ಟು ಹೊಡಿ ಆಟ ಇರ್ತಿತ್ತು, ಅವ್ರು ಯಾವುದಕ್ಕೂ ಹೆದರ್ತಿರ್ಲಿಲ್ಲ. ಬಟ್ ಬೆತೆಲ್ ಯಾಕೋ ಒಂದು ಸ್ವಲ್ಪ ಅವ್ರದ್ದು ಅಂದ್ರೆ ಅವ್ರಿಗೆ ಎಕ್ಸ್ಪೀರಿಯನ್ಸು ಇಲ್ಲ IPL ಅಲ್ಲಿ ಅಷ್ಟು, ಹಂಗಿದಾಗ ಅವ್ರು ಸ್ವಲ್ಪ ಸ್ಟ್ರಗಲ್ ಮಾಡ್ತಿದ್ದಾರೆ ಓಪನಿಂಗು. ಕೊಹ್ಲಿ ಜೊತೆ ಅದು ಒಳ್ಳೆ ಓಪನಿಂಗ್ ಬಂದ್ರೆ ಚೆನ್ನಾಗಿರುತ್ತೆ. ಸೊ ಅಲ್ಲಿ ಸ್ಟ್ರಗಲ್ ಅದೊಂದು ಮೈನಸ್ ಆಗ್ಬೋದು. ಬಿಟ್ರೆ ಹೆಜಲ್ವುಡ್ ಅವರೆಲ್ಲ ಸ್ವಲ್ಪ ರನ್ ಬಿಟ್ಕೊಡ್ತಿದ್ದಾರೆ. ಮುಂಚೆ ಹಿಂದಿನ ಸೀಸನ್ ಅಲ್ಲಿ ತುಂಬಾ ಡಾಮಿನೆನ್ಸ್ ಇತ್ತು ಅವ್ರದ್ದು ಹೆಜಲ್ವುಡ್. ಒಂದ್ ಲೆಕ್ಕದಲ್ಲಿ RCB ಕಪ್ ಗೆಲ್ಲಕ್ಕೆ ರೀಸನ್ನೇ ಹೆಜಲ್ವುಡ್. ಹಂಗಿದಾಗ ಈ ಸೀಸನ್ ಅವ್ರು ಆ ಆಟ ಬರ್ತಿಲ್ಲ, ಒಂದ್ ಸ್ವಲ್ಪ ರನ್ ಬಿಟ್ಕೊಡ್ತಿದ್ದಾರೆ, ವಿಕೆಟ್ ಅಷ್ಟು ಆ ಲೆವೆಲಿಗೆ ತೆಗಿತಿಲ್ಲ ಭುವನೇಶ್ವರ್ ಕಂಪೇರ್ ಮಾಡಿದ್ರೆ. ಅದು ಸ್ವಲ್ಪ ಡ್ರಾಬ್ಯಾಕ್ ಆಗುತ್ತೆ. ಅಂಡ್ ಅದೇ ಫಾರ್ಮ್ ಇಲ್ಲ, ಈಗ ಜಿತೇಶ್ ಶರ್ಮಾ ಇರ್ಬೋದು, ಶೆಫರ್ಡ್ ಇರ್ಬೋದು, ಅವ್ರದ್ದು ಅಂತ ಆಟ ಬರ್ತಿಲ್ಲ. ಸೊ ಒಂದಿಷ್ಟು ವಿಚಾರಗಳು RCBಗೆ ಮೈನಸ್ ಆಗುತ್ತೆ ಅಂತ ಸಿಗುತ್ತೆ. ಓಕೆ, ಗ್ರೌಂಡ್ ಕೂಡ ಮ್ಯಾಟರ್ ಆಗುತ್ತಲ್ವಾ? ಸೊ ಅದ್ರ ಬಗ್ಗೆ ಹೇಳೋದು ಅದೇ ಗ್ರೌಂಡ್ ಅಂದ್ರೆ ಅದು ಆ ಒಂದು ಪಿಚ್ಚು ಬೌಲಿಂಗ್ಗೆ ಸಪೋರ್ಟ್. ಸೊ ಬೌಲರ್ಗಳಿಗೆ ಚೆನ್ನಾಗಿರುತ್ತೆ, ಅಲ್ಲಿ ರನ್ ಕೂಡ ಕಮ್ಮಿ ಇರುತ್ತೆ. ಸ್ಪಿನ್ ಬೌಲಿಂಗ್ ಅಲ್ಲಿ ವಿಕೆಟ್ ತೆಗೆಯೋ ಚಾನ್ಸ್ ಜಾಸ್ತಿ ಇರುತ್ತೆ, ರನ್ ಕಂಟ್ರೋಲ್ ಮಾಡ್ಬೋದು. ಸೊ ನಾವು ಅನ್ಕೊಂಡಿರ್ಬೋದು ಬೇರೆ ಪಿಚ್ಗಳ ತರ 200+ ಹೊಡೋದಕ್ಕೆ ಅಲ್ಲಿ ಚಾನ್ಸ್ ಇಲ್ಲ. ಹೊಡೆದ್ರೆ ಯಾರು ಹೊಡಿತಾರೆ ಅವರು ವಿನ್ ಆದಂಗೆ. ಓಕೆ, ಎಷ್ಟು ರನ್ ನೋಡಿಬೋದು ನಾಳೆ? 160 170 ಹೋದ್ರೆ ಮ್ಯಾಕ್ಸಿಮಮ್ ಅಲ್ಲಿ. ನಾವು ಹಿಂದಿನ ಮ್ಯಾಚ್ ಮುಂಬೈ ಮೇಲೆ ನೋಡಿದ್ರು ಅಷ್ಟೇ. ಅಂದ್ರೆ ಅಲ್ಲಿ ಡಾಮಿನೆಂಟ್ ಮಾಡಕ್ಕೆ ಆಗಲ್ಲ ಬ್ಯಾಟಿಂಗ್ ಅಲ್ಲಿ. ನಾವೇನೋ 6ಗಳು ಹೊಡಿತೀವಿ ಅಂದ್ರೆ ಅದು ಮತ್ತೆ ಗ್ರೌಂಡ್ ಕೂಡ ದೊಡ್ಡದಿದೆ, ಹಂಗಿದ್ದಾಗ ಎಲ್ಲ 6 ಹೊಡಿತೀವಿ ಅಂತ ಹೇಳಕ್ಕಾಗಲ್ಲ. ಅವ್ರು ಸ್ಟ್ರೈಕ್ ರೊಟೇಟ್ ಮಾಡಿ ಸಿಂಗಲ್ಸ್ ಕೊಟ್ಕೊಂಡು ಎಷ್ಟು ಚೆನ್ನಾಗಿ ಆಟ ಆಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮ್ಯಾಚ್. ಹಂಗಿದಾಗ 160 170 ಅಷ್ಟಿದ್ರು ಅದು ಮ್ಯಾಕ್ಸಿಮಮ್ ಆ ಪಿಚ್ಗೆ. ಅದನ್ನು ಮಾಡಿನೂ ಚೇಸ್ ಮಾಡೋಕ್ಕಾಗದಿರೋ ಚಾನ್ಸಸ್ ಇರುತ್ತೆ. ಈಗ RCBನೂ ತುಂಬಾ ಸ್ಟ್ರಗಲ್ ಮಾಡಿತ್ತು, ಸೋತೆ ಹೋಯ್ತು ಅಂದ್ಕೊಂಡಿದ್ರಲ್ಲ. ಹೌದು, ಹಂಗಿದಾಗ ಅಷ್ಟೇ 160 170 ಮ್ಯಾಕ್ಸಿಮಮ್ ಆ ಪಿಚ್ಚಲ್ಲಿ. RCB ಇವಾಗ ಸದ್ಯಕ್ಕೆ ಟ್ರಾಲ್ ಆಗ್ತಾ ಇದೆ, ನೋಡ್ತಾ ಇದ್ದೀರಾ? ಹೌದು. ಅದೇ ಏನು ಮಾಡಕ್ಕಿಲ್ಲ. ಕೆಲವು ವಿಚಾರ ಅಂದ್ರೆ ಟಿಮ್ ಡೇವಿಡ್ ಅಷ್ಟೇ ಟ್ರೋಲು. ಸೊ ಅದು ಸೆಲೆಬ್ರೇಷನ್ ಇದ್ದಾಗ ಅದೊಂದು ಅಗ್ರೆಸಿವ್ ಬಂದೇ ಬರುತ್ತೆ. ಸೊ ಇವಾಗ ಫೈನ್ ಕೂಡ ಹಾಕಿದ್ದಾರೆ. ಸೊ ಆತರ ಮಾಡಬಾರ್ದು, ಮಿಸ್ ಆಗಿ ಮಾಡಿರ್ತಾರೆ. ಅತಿರೇಕ ಆಗ್ಬಾರ್ದು, ಯಾವ್ದಿದ್ರು ಒಂದು ಲಿಮಿಟ್ ಅಲ್ಲಿ ಇದ್ರೆ ಒಳ್ಳೇದು. ಆ ಸ್ಪೋರ್ಟ್ಸ್ಮನ್ಶಿಪ್ ನ ಅದು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ನಮ್ ಟೀಮ್ ಅಲ್ಲಿ ಇವ್ರು ಒಂದ್ ಸ್ವಲ್ಪ ವೀಕ್, ಇವ್ರು ನಾಳೆ ಆಡ್ದಲ್ಲೇ ಇದ್ರೆ ಒಳ್ಳೇದು ಅಂತ ಯಾರಾದ್ರೂ ಇದ್ದಾರಾ? ಆತರ ಅದೇ ಆಡ್ದೇರ ಅವ್ರಿಗೆ ಬೇಡ ಅಂತ ಇಲ್ಲ, ಇವ್ರು ಫಾರ್ಮಿಗೆ ಬಂದ್ರೆ ಒಳ್ಳೇದು ಅಂದ್ರೆ ಬೆತೆಲ್ಲೇ ನೋಡಿ. ಈಗ ಯಾಕಂದ್ರೆ ಕೊಹ್ಲಿನೂ ಲಾಸ್ಟ್ 2 ಮ್ಯಾಚ್ ಇಂದ ಡಕ್ ಆಗಿದ್ದಾರೆ 0-0. ಈಗ ಬೆತೆಲ್ಲೂ ಕೂಡ ಆಡ್ಲಿಲ್ಲ ಅಂದ್ರೆ ಮೇನ್ ಡ್ರಾಬ್ಯಾಕ್ ಆಗದೆ ಅಲ್ಲಿ. ಓಪನಿಂಗ್ ಬರ್ಲಿಲ್ಲ ಅಂದ್ರೆ RCB ಅವ್ರದ್ದು ಸ್ವಲ್ಪ ಈಗ ಸ್ಟಾಟ್ಸ್ ನೋಡಿದ್ರೆ ಈ ಸೀಸನ್ ಅಲ್ಲಿ RCB ಯಾವಾಗ ಪವರ್ ಪ್ಲೇ ಅಲ್ಲಿ 2ಕ್ಕಿಂತ ಜಾಸ್ತಿ ವಿಕೆಟ್ ಕಳೆದುಕೊಂಡಿದ್ಯೋ ಅದೆಲ್ಲ ಮ್ಯಾಚ್ ಸೋತಿದ್ದೆ ಪವರ್ ಪ್ಲೇ ಅಲ್ಲಿ. ಹಂಗಿದಾಗ ಇವ್ರು ಪವರ್ ಪ್ಲೇ ಅಲ್ಲಿ ವಿಕೆಟ್ ಕೊಡದಿರ ಆಡ್ಬೇಕು ಅಂದ್ರೆ ಬೆತೆಲ್ ಫಾರ್ಮಿಗೆ ಬರ್ಬೇಕು, ಕೊಹ್ಲಿ ನಿಂತು ಆಡ್ಬೇಕು. ಅದೆರಡು ಮೇನ್ ಬೇಕಾಗುತ್ತೆ. ಬಿಟ್ರೆ ಇರೋರೆಲ್ಲ ಅವ್ರವ್ರ ರೋಲ್ ನ ಫಾಲೋ ಮಾಡಿದ್ರೆ, ಜೊತೆಗೆ ಶೆಫರ್ಡ್ ಕೂಡ ಚೆನ್ನಾಗಿ ಆಡಿದ್ರೆ ಬೆಟರ್. ಚೆನ್ನಾಗಿ ಆಡಿದ್ರೆ ಅಂದ್ರೆ ಚೆನ್ನಾಗಿ ಆಡೋಂತ ಬ್ಯಾಟರ್. ಸೊ ಫಾರ್ಮಲ್ ಇಲ್ಲ ಅಷ್ಟೇ ಸ್ವಲ್ಪ ಬ್ಯಾಟಿಂಗ್ ಅಲ್ಲಿ. ಬಟ್ ಈ ಪಿಚ್ ಅಲ್ಲಿ ತನಕ ಬ್ಯಾಟಿಂಗ್ ಹೋಗುತ್ತೆ, ಯಾಕಂದ್ರೆ ವಿಕೆಟ್ ಗಳು ಬೀಳೋ ಚಾನ್ಸಸ್ ಜಾಸ್ತಿ ಇದೆ. ಬ್ಯಾಟಿಂಗು ಬೌಲಿಂಗು ಎರಡಕ್ಕೂ ಒಳ್ಳೆ ಫೈಟ್ ನೋಡ್ಬೋದು ಈ ಪಿಚ್ ಅಲ್ಲಿ, ಎಲ್ಲಾ ಪಿಚ್ ಕಂಪೇರ್ ಮಾಡಿದ್ರೆ. ಅಂದ್ರೆ ಯಾಕೆ ಅಂದ್ರೆ ಆ ಪಿಚ್ ಹಂಗಿರುತ್ತೆ. ಲೈಕ್ ಅಲ್ಲಿ ಸೀಮ್ ಬೌಲಿಂಗ್ ಅಲ್ಲಿ ಸ್ವಿಂಗ್ ಜಾಸ್ತಿ ಆಗುತ್ತೆ. ಪವರ್ ಪ್ಲೇ ಅಲ್ಲೆಲ್ಲ ಈಗ ಲಾಸ್ಟ್ ಮ್ಯಾಚ್ ನೋಡಿದ್ರು ಮುಂಬೈ ಮೇಲೆ, ಆ ಕಡೆ ದೀಪಕ್ ಚಾರ್ ಅವರು ಅಷ್ಟೇ ಈಗ ಭುವನೇಶ್ವರ್ ಹೆಂಗ್ ಮಾಡಿದ್ರು ಅಲ್ಲಿ ದೀಪಕ್ ಚಾರ್ದು ಹಂಗೆ ಬೌಲಿಂಗ್ ಬೀಳ್ತಿತ್ತು.
ಸ್ವಿಂಗ್ ಆಗ್ತಿತ್ತು, ಬ್ಯಾಟ್ಸ್ಮನ್ ಗಳಿಗೆ ಕಷ್ಟ ಸ್ಟಾರ್ಟಿಂಗು. ಹಂಗಂತ ಆಯ್ತು ಬಿಡು ಪವರ್ ಪ್ಲೇ ಬಿಟ್ಟು ಮತ್ತೆ ನೆಕ್ಸ್ಟ್ ಆಡಕ್ ಹೋಗೋಣ ಅಂದ್ರೆ ಅಲ್ಲಿ ಮತ್ತೆ ಪುನಃ ಸ್ಪಿನ್ನರ್ಸ್ ಬರ್ತಾರೆ, ಅವ್ರದ್ದು ಅಲ್ಲಿ ಆಟ ನಡೀತೆ. ಯಾಕಂದ್ರೆ ಆ ಪಿಚ್ ಹಂಗಿದೆ, ಬೌಲಿಂಗ್ ಫ್ರೆಂಡ್ಲಿ ಪಿಚ್. ಹಂಗಿದಾಗ ಅದೊಂಥರ ಒಳ್ಳೆ ಫೈಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದು ಸಾಯಿಲ್ಗಳಂತಾರಲ್ಲ, ರೆಡ್ ಸಾಯಿಲ್ ಬ್ಲಾಕ್ ಸಾಯಿಲ್ ಅಂತ, ಸೊ ಆ ಪಿಚ್ ಹಂಗಿದೆ. ಸೊ 50-50 ಇರುತ್ತೆ. ಸೊ ಏನ್ RCB ಫ್ಯಾನ್ಸ್ ನಾವು ಕೊನೆ ತನಕ ಬಾಯಿಗೆ ಬರ್ಸ್ ಗೆಲ್ಬೇಕು ಅಂತ ಇರುತ್ತಲ್ಲ, ಸೊ ಆ ತರ ಅದಕ್ಕೆ ಹೇಳಿ ಮಾಡ್ಸಿರೋಂತ ಪಿಚ್. ಓಕೆ, ಫ್ಯಾನ್ಸ್ ಬಗ್ಗೆ ಏನ್ ಹೇಳಂಗಿಲ್ಲ. ಸೊ ಫ್ಯಾನ್ಸ್ 100% ಸಪೋರ್ಟ್ ಇದ್ದೇ ಇರುತ್ತೆ. ಸೊ ಫ್ಯಾನ್ಸ್ ಅದೇ ಲಾಸ್ಟ್ ಮ್ಯಾಚ್ ಹೇಳ್ತಾ ಇದ್ರು, ಸೊ ಬಾಯಿಗೆ ಬರ್ಸ್ ಗೆಲ್ರಿ ಅಂದ್ರೆ ಈ ತರನ ಬರ್ಸೋದು ಸಾಕು, ನೀವು ಗೆದ್ರೆ ಸಾಕಪ್ಪ ಅನ್ನೋ ತರ ಇವಾಗ ಆಗಿದ್ದಾರೆ. ಸೊ ನಾಳೆ ಮ್ಯಾಚ್ ನೋಡ್ಬೇಕು ಯಾವ ತರ ಇರುತ್ತೆ, ಏನ್ ಒಂದ್ ಸೈಡ್ ಮಾಡ್ತಾರ ಇಲ್ಲ ಕೊನೆ ಬಾಲ್ ತನಕನು ಮ್ಯಾಚ್ ಅನ್ನ ಕ್ಯೂರಿಯಾಸಿಟಿಯಾಗಿ ಇಟ್ಕೊಂಡು ಗೆಲ್ತಾರ ಅಂತ ನೋಡ್ಬೇಕು. ಇನ್ನೊಂದೇನಂದ್ರೆ ಅರ್ಲಿ ಸೆಲೆಬ್ರೇಷನ್ ಮಾಡಬೇಡಿ. ಯಾಕಂದ್ರೆ ಈಗ ನಾನು ಈಗ್ಲೂ ಹೇಳ್ತೀನಿ, ಈಗ್ಲೂ RCB ಪ್ಲೇ ಆಫ್ ಗೆ ಕ್ವಾಲಿಫೈ ಆಗದೆ ಇರೋಂತ ಸಿಚುಯೇಷನ್ ಬರ್ಬೋದು. ಈಗ ಇರೋ ಮ್ಯಾಚ್ ಗಳೆಲ್ಲ ಸೋತ್ರೆ RCB 14ರಲ್ಲೇ ಉಳಿಯುತ್ತೆ. ಮಿಕ್ಕಿದವ್ರೆಲ್ಲರೂ ಮೇಲೆ ಹೋಗಕ್ ಶುರು ಮಾಡಿ ಟೇಬಲ್ ಅಲ್ಲಿ ನಮ್ದು ಟಾಪ್ ಇದೆ. ಈಗ 14 ಪಾಯಿಂಟ್ಸ್ ಇದೆ, ಇನ್ನ 3 ಮ್ಯಾಚ್ ಪೆಂಡಿಂಗ್ ಇದೆ. ಇದು ಸೇರಿ ಇದೇನಾರು ಸೋಲ್ತು ಅಂದ್ರೆ ಅವ್ರು 14 ಪಾಯಿಂಟ್ ಇರ್ತಾರೆ. ಇವನ್ KKR ಅವ್ರು ಇರೋ ಎಲ್ಲಾ ಮ್ಯಾಚ್ ಗೆದ್ರೆ 17ಕ್ಕೆ ಹೋಗ್ತಾರೆ. KKR ಅವ್ರಿಗೆ ಚಾನ್ಸೇ ಇಲ್ಲ. ಈಗ ಏನಾರು ಅವ್ರೆಲ್ಲ ಗೆದ್ರು ಅಂದ್ರೆ ಅವರು ಕೂಡ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಯಾವಾಗ ಹೆಂಗ್ ಬೇಕಾದ್ರೂ ಟರ್ನ್ ಆಗ್ಬೋದು. ಈಗ ನಾವು ನೋಡೋದಾದ್ರೆ ಪಂಜಾಬ್ ಅವರು ಟಾಪ್ ಅಲ್ಲಿ ಇದ್ರು, ಅವ್ರೀಗ ಕಂಟಿನ್ಯೂಸ್ ಲಾಸ್ಟ್ 4 ಮ್ಯಾಚ್ ಸೋತಿದ್ದಾರೆ. ಅವ್ರು ಇವಾಗ ಪ್ಲೇ ಆಫ್ ಹೋಗ್ತಾರಿಲ್ಲ ಅಂತ ಡೌಟ್, ಅವ್ರಿಗೆ ಡೌಟ್ ಬಿದ್ದಿದೆ. RCBಗೂ ಬರೋ ಚಾನ್ಸಸ್ ಇರುತ್ತೆ. ಇವನ್ GT ಅವರು ಕೆಳಗಿದ್ರು ಫುಲ್ಲು, ಈಗ ಅವ್ರ ಮೇಲೆ ಹೋಗಿ ಟಾಪ್ 4 ಅಲ್ಲಿ ಕೂತಿದ್ದಾರೆ. SRH ಅವರು ಮುಂಚೆ ಸ್ಟಾರ್ಟಿಂಗ್ ಅಲ್ಲಿ ಕೆಳಗಿದ್ರು, ಅವ್ರ ಹೋಗಿ ಮೇಲೆ ಕೂತಿದ್ದಾರೆ. CSK ಫಿನಿಶ್ಡ್ ಅಂತಿದ್ರು, ಈಗ ನೋಡಿದ್ರೆ ಅವ್ರು ಯಾವಾಗ ಬೇಕಾದ್ರೂ ಫುಲ್ ಟಾಪ್ 4 ಅಲ್ಲಿ ಇಲ್ಲ ಟಾಪ್ 2 ಅಲ್ಲಿ ಬರೋ ಚಾನ್ಸಸ್ ಕೂಡ ಇರುತ್ತೆ. ಹಂಗಿದಾಗ ಟೇಬಲ್ ಯಾವಾಗ ಬೇಕಾದ್ರೂ ಆಚೆ ಈಚೆ ಆಗ್ಬೋದು. ಅರ್ಲಿ ಸೆಲೆಬ್ರೇಷನ್ ಮಾಡಬೇಡಿ ಅಂತ. ಫೈನಲಿ ಮ್ಯಾಚ್ಗೆ ನಿಮ್ಮ ಇಬ್ರು ವಿಶ್ ಅಂದ್ರೆ RCB ಹೇಳ್ತಾರ. ಅದೊಂದು RCB ಅಂದ್ರೆ ಬೇರೆ ಸ್ಟೇಡಿಯಂ ನೋಡಿರ್ಬೋದು, ಎಲ್ಲ RCB ಫ್ಯಾನ್ಸ್ ಇದ್ದೇ ಇರ್ತಾರೆ. ರಾಯಪುರದಲ್ಲಿ ನಡೀತಾ ಇದ್ರು ಕೂಡ RCB ಫ್ಯಾನ್ಸ್ ಇರ್ತಾರೆ. ಹೌದು. ಸೊ ಆಪೋಸಿಟ್ KKR ಇದ್ರು ಕೂಡ ಜಾಸ್ತಿ RCB ಫ್ಯಾನ್ಸೇ ಇರ್ತಾರೆ. ಸೊ ಸಪೋರ್ಟ್ ಇದ್ದೇ ಇರುತ್ತೆ, ಜೋಶ್ ಇರುತ್ತೆ. ಸೊ ಅದೇ ತರ ಪ್ಲೇಯರ್ಸ್ ಕೂಡ ಚೆನ್ನಾಗಿ ಆಡಿ ಒಂದು ಈಸಿ ವಿನ್ ಆಗಿ ಅಂತ ಒಂದು ಆಸೆ ನಮ್ದು ಕೂಡ ವಿಶ್ ಇರುತ್ತೆ. ಹೌದು. ಇನ್ನೊಂದು ಏನಂದ್ರೆ ಇಷ್ಟು ಮ್ಯಾಚ್ ಗಳಲ್ಲಿ ಗೆದ್ದಿದ್ದಲ್ಲ, ಇನ್ ಮುಂದೆ ಗೆಲ್ಲೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ RCBಗೆ. ಸೊ ಎಲ್ಲಾ ಮ್ಯಾಚ್ ಗಳು ಗೆದ್ದು ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗ್ಲಿ, ಹಿಂದೆ ಗೆದ್ದಿದೆ ಅದನ್ನ ಮತ್ತೆ ಉಳಿಸ್ಕೊಂಡು ಈ ಸಲ ಗೆಲ್ಲಿ ಅನ್ನೋದು ನಮ್ಮ ಒಂದು ವಿಷ್. ಎಷ್ಟು ರನ್ ಯಾವ್ದಕ್ಕೆ ಟಾರ್ಗೆಟ್ ಆಲ್ಮೋಸ್ಟ್ ಒಂದು 180 ಕೊಟ್ರೆ ಸಾಕು ಅವ್ರು KKR. ಸೊ ನಂದು ಅಷ್ಟೇ 180 ಪ್ಲಸ್ ಕೊಟ್ರೆ ಸಾಕು. RCB ಫಸ್ಟ್ ಬಂದ್ರೆ, ಅವ್ರೇನಾದ್ರು ಫಸ್ಟ್ ಬ್ಯಾಟಿಂಗ್ ಬಂದ್ರೆ KKR 150-160 ಒಳಗೆ ಕಟ್ ಹಾಕಿದ್ರೆ ವಿನ್ ನಮ್ದೇ ಆಗಿತ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಜಾಯ್ನ್ ಆಗಿದ್ದಕ್ಕೆ. ಫೈನಲಿ ಆಕ್ಚುಯಲ್ ಗೇಮ್ ಈಗ ಸ್ಟಾರ್ಟ್ ಆಗಿದೆ. ಸೊ KKR ವರ್ಸಸ್ RCB ಏನಾಗುತ್ತೆ ಅಂತ ವೆಯ್ಟ್ ಮಾಡಿ ನೋಡ್ಬೇಕು. ನಮ್ ಪ್ರಕಾರ 160-180 ರನ್ ಕೊಡ್ಬೋದು ಅಂತ ನಾವ್ ಅನ್ಕೊಂಡಿದೀವಿ. ಸೊ ನಿಮ್ ಪ್ರಕಾರ ಎಷ್ಟು ಪ್ರಿಡಿಕ್ಷನ್ ಮಾಡ್ತೀರಾ ಕಮೆಂಟ್ ಅಲ್ಲಿ ತಿಳಿಸಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.